ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮೋ ಧನ್ವಂತರಿ ಮಾದರಿ ಓಂ ಸರಾಸರಿ ವಂದಿರ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮಿಷಂ ವಿದೌಷಧೀನ ಧನ್ವಂತರಿ ರಮಾನತಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದಿಪೇಶಾಯಕಂ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಕ್ಯಾಲ್ಶಿಯಂ. ನಮ್ಮ ದೇಹದಲ್ಲಿ ಎಷ್ಟು ಪ್ರಮುಖವಾದ ಪಾತ್ರ ವಹಿಸುತ್ತದೆ ಈ ಕ್ಯಾಲ್ಶಿಯಂ ಅಂತಂದರೆ, ಇವತ್ತು ಬರ್ತಾರೆ ಪೇಷಂಟ್ಸ್ ಎಲ್ಲ ಬರ್ತಿರ್ತಾರೆ, ಸಿಕ್ಕಾಬಟ್ಟೆ ಮೈಕೈ ನೋವು ಡಾಕ್ಟ್ರೆ, ಕೈಕಾಲು ನೋವು, ಮೂಳೆ ಎಲ್ಲ ಸೆಳ್ತಾ ಬರ್ತದೆ, ಸ್ನಾಯುಗಳೆಲ್ಲ ಸೆಳ್ತಾ ಬರ್ತದೆ ಅಂತೆಲ್ಲ ಹೇಳ್ತಾರೆ. ಈ ಯಾವುದೇ ಒಂದು ರೀತಿ ಮೈಕೈ ನೋವು ಬರಬಹುದು, ಮೂಳೆಗಳ ತೊಂದರೆ ಇರಬಹುದು, ಹಲ್ಲು ನೋವು ಇರ್ಬೋದು, ಕೂದಲು ಉದುರೋದಿರ್ಬೋದು, ಹಲ್ಲಿನಲ್ಲಿ ಯಾವುದಾದ್ರು ಒಂದು ಕೋಟಿಂಗ್ ಫಾರ್ಮೇಷನ್ ಆಗದೇ ಇರ್ಬೋದು. ಹಾಗೂ ಈ ಒಂದು ಎಲ್ಲ ಒಂದು ಕಾರಣಗಳಿಗೆ ಪ್ರಮುಖವಾದ ಒಂದು ಕೊರತೆ ಅಂತಂದರೆ ಕ್ಯಾಲ್ಶಿಯಂನ ಕೊರತೆ. ಈ ಕ್ಯಾಲ್ಶಿಯಂ ಅನ್ನೋದು ಎಷ್ಟು ಪ್ರಮುಖವಾದ ಪಾತ್ರ ವಹಿಸುತ್ತದೆ ನಮಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಅಂತಂದರೆ, ಪ್ರಮುಖವಾಗಿ ಎಲ್ಲರೂ ತಿಳ್ಕೊಂಡಿರೋದೇನು, ಕ್ಯಾಲ್ಶಿಯಂ ಕಮ್ಮಿ ಆಯಿತು ಅಂತಂದರೆ ಮೂಳೆ ಪ್ರಾಬ್ಲಮ್ ಬರ್ತದೆ, ಜಾಯಿಂಟ್ಸ್ ಪೈನ್ ಬರ್ತದೆ, ಹಾಗೂ ಆಸ್ಟಿಯೋ ಆರ್ಥ್ರೈಟಿಸು, ರುಮಟಾಯ್ಡ್ ಆರ್ಥ್ರೈಟಿಸ್, ಆಮವಾತ, ಸಂಧಿವಾತ ಅಂತ ಹೇಳ್ತಾರೆ ಅದು. ಆದರೆ ಮಕ್ಕಳಲ್ಲಿ ರಿಕೆಟ್ಸ್ ಅಂತ ಒಂದು ಕಾಯಿಲೆ ಬರ್ತದೆ, ಹಾಗೂ ಕೂದಲು ಉದುರೋದು, ಈ ಥರ ಎಲ್ಲ ಕಾಯಿಲೆಗಳು ಬರ್ತದೆ. ಇದರ ಜೊತೆಗೆ ಪ್ರಮುಖವಾಗಿ ಕ್ಯಾಲ್ಶಿಯಂ ಬರೀ ಮೂಳೆಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಒಂದು ಅಂಶ ಮಾತ್ರ ಅಲ್ಲ, ಇದು ದೇಹದ ಪ್ರತಿಯೊಂದು ಸಿಸ್ಟಮ್ನಲ್ಲೂ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಉದಾಹರಣೆಗೆ ಯಾವ ರೀತಿ ಹೇಳಬೇಕು ಅಂತಂದರೆ, ನಮ್ಮ ದೇಹದ ಒಂದು ಚಯಾಪಚಯ, ನಾವೊಂದು ಜೀರ್ಣ ಆಗೋ ಒಂದು ಕ್ರಿಯೆಯಲ್ಲೂ ಕ್ಯಾಲ್ಶಿಯಂ ತುಂಬನೇ ಒಂದು ಪಾತ್ರ ವಹಿಸುತ್ತದೆ. ಹಾಗೂ ಪ್ರಮುಖವಾಗಿ ನಮ್ಮ ದೇಹದ ಎಲ್ಲ ಸ್ನಾಯುಗಳಿಗೆ ಶಕ್ತಿ ಕೊಡಲು, ಸ್ನಾಯುಗಳು ನಾವು ಒಂದು ಯಾವುದೇ ಒಂದು ಬಾಡಿ ಮೂಮೆಂಟ್ಸ್ ಮಾಡಬೇಕಾದ್ರೆ ನರ್ವ್ಸು ಸಿಗ್ನಲ್ ಕೊಡಬೇಕು, ಆ ಸಿಗ್ನಲ್ನ ಪಾಸ್ ಮಾಡಬೇಕಾದ್ರೆ ಪ್ರಮುಖವಾದ ಪಾತ್ರವನ್ನು ಕ್ಯಾಲ್ಶಿಯಂ ಅಯಾನ್ಸ್ ಅಂತ ಹೇಳಿದೆ. ಕ್ಯಾಲ್ಶಿಯಂ ಅಯಾನ್ಸ್ ಇರೋದ್ರಿಂದ ಅವು ಸಿಗ್ನಲ್ ಪಾಸ್ ಮಾಡಿದ್ರೆ ನಾವು ಎಲ್ಲ ಒಂದು ದೇಹದ ಅಂಗಾಂಗ ಚಲನೆಗಳಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಅದರ ಜೊತೆಗೆ ಹಾರ್ಟ್, ನಮ್ಮ ಹೃದಯನ ಒಂದು ಮಜಲ್, ಅದೊಂದು ಮಾಂಸಖಂಡ ಹೃದಯನು. ಆ ಹೃದಯದ ಒಂದು ಕಾಂಟ್ರಾಕ್ಷನ್, ರಿಲ್ಯಾಕ್ಸೇಷನ್, ಯಾವ ರೀತಿ ಹೃದಯ ಬಡಿತ ಆಗ್ತದೆ, ನಾವು ಯಾವುದೇ ಒಂದು ಟೈಮಲ್ಲಿದ್ದರೂ ತಾಯಿ ಗರ್ಭದಿಂದ ಹಿಡಿದು ಕೊನೆಯ ಉಸಿರುವರೆಗೂ ಈ ಸದಾ ಕೆಲಸ ಮಾಡ್ತಕ್ಕಂತಹ ಒಂದು ಅಂಗ ಅಂದರೆ ಹಾರ್ಟ್. ಮಕ್ಕಳ ತಾಯಿ ಗರ್ಭದಲ್ಲಿದ್ದಾಗ ಫೀಟಲ್ ಹಾರ್ಟ್ ರೇಟ್, ಫೀಟಲ್ ಹಾರ್ಟ್ ಸೌಂಡ್ ಅಂತ ಹೇಳ್ತಾರೆ. ಹಾಗೆ ಆ ಒಂದು ಜೀವ ಬಂದಾಗಿಂದ ಕೊನೆ ಉಸಿರುವರೆಗೂ ಹಾರ್ಟ್ ವರ್ಕ್ ಮಾಡ್ತಾ ಇರ್ತದೆ. ಆ ಒಂದು ಕಾಂಟ್ರಾಕ್ಷನ್, ರಿಲ್ಯಾಕ್ಸೇಷನ್ ಆಗಬೇಕಾದ್ರೆ ಕ್ಯಾಲ್ಶಿಯಂ ಅಯಾನ್ಸು, ಕ್ಯಾಲ್ಶಿಯಂ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗೂ ರಕ್ತ ಸಂಚಾರ ದೇಹಕ್ಕೆಲ್ಲ ಆಗಬೇಕಾದ್ರೆ ಕ್ಯಾಲ್ಶಿಯಂ ಬಹು ಮುಖ್ಯವಾದ ಒಂದು ಅಂಶ. ಇದರ ಜೊತೆಗೆ ಯಾವುದಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ತರಕಾರಿ ಹೆಚ್ಚುತ್ತಾ ಇರ್ತೀವಿ, ಕೈ ಏನಾದ್ರು ಕುಯ್ಕೋತೀವಿ, ಅಕಸ್ಮಾತ್ ಏನಾದರೂ ಬ್ಲೀಡಿಂಗ್ ಆಯಿತು ಅಂತಂದರೆ ರಕ್ತ ಹೆಪ್ಪುಗಟ್ಟಲು, ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟ್ರಲ್ಲಿ ಪ್ರಮುಖವಾದಿ ಕ್ಯಾಲ್ಶಿಯಂ ಫ್ಯಾಕ್ಟರ್ ಅಂತಿದೆ. ಈ ಒಂದು ಕ್ಯಾಲ್ಶಿಯಮ್ಮು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲೂ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೀಕ್ಷಕರೇ, ನಾನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕ್ಯಾಲ್ಶಿಯಂ ಯಾವ ರೀತಿ ಮನುಷ್ಯನಿಗೆ ಬೇಕಾಗ್ತದೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತೀನಿ. ಈ ಕ್ಯಾಲ್ಶಿಯಂ ಉತ್ಪನ್ನಗಳು, ಕ್ಯಾಲ್ಶಿಯಂ ಯಾವ ರೀತಿ ನಮಗೆ ಸಿಗ್ತದೆ, ಅದು ಯಾವ ರೀತಿ ದೈನಂದಿನ ಒಂದು ಆಹಾರದಲ್ಲಿ ನಾವು ಒದಗಿಸ್ಕೋಬೋದು ಅಂತ ಹೇಳ್ತೀನಿ. ಪ್ರಮುಖವಾಗಿ ಕ್ಯಾಲ್ಶಿಯಂ ಯಾವುದ್ರಲ್ಲಿ ಸಿಗ್ತದೆ ಅಂದರೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳು, ಹಾಲು, ಮೊಸರು, ಮಜ್ಜಿಗೆ, ಪನ್ನೀರು ಹಾಗೂ ಚೀಸ್ ಮುಂತಾದವುಗಳಲ್ಲಿ ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿ ಸಿಗ್ತದೆ. ಇದರ ಜೊತೆಗೆ ಎಲ್ಲ ರೀತಿ ಸೊಪ್ಪುಗಳು, ದಂಟಿನ ಸೊಪ್ಪು, ಲಾಳಿ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ, ಈ ಒಂದು ನುಗ್ಗೆ ಸೊಪ್ಪು, ಎಲ್ಲ ರೀತಿ ಸೊಪ್ಪುಗಳಲ್ಲೂ ಕ್ಯಾಲ್ಶಿಯಂ ಹೇರಳವಾಗಿರ್ತದೆ. ಬೆಂಡೆಕಾಯಲ್ಲಿ ಹೇರಳವಾಗಿರ್ತದೆ. ಹಾಗೂ ಮೀನು ಮುಂತಾದ ಈ ಒಂದು ನಾನ್ ವೆಜ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಒಂದು ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿರ್ತದೆ. ಹಾಗೂ ಈ ಎಲ್ಲ ಒಂದು ಆಹಾರ ಪದಾರ್ಥಗಳು, ತರಕಾರಿಗಳು ಹಾಗೂ ಡ್ರೈ ಫ್ರೂಟ್ಸ್ಗಳಲ್ಲಿ ಪ್ರಮುಖವಾಗಿ ಆಲ್ಮಂಡ್ ಅಂತಂತಂದ್ರೆ ಏನು ಹೇಳ್ತಾರೆ, ಈ ಬಾದಾಮಿಯಲ್ಲಿ ಕ್ಯಾಲ್ಶಿಯಮ್ ಹೆಚ್ಚಿರ್ತದೆ. ಬಾದಾಮಿನ ಆದಷ್ಟು ರಾತ್ರಿ ಹೊತ್ತು ನೆನೆ ಹಾಕಿ ಬೆಳಗ್ಗೆ ಒಂದು ಸೇವನೆ ಮಾಡೋದ್ರಿಂದ ಕ್ಯಾಲ್ಶಿಯಂ ಹೆಚ್ಚು ಮನುಷ್ಯರಿಗೆ ಸಿಗ್ತದೆ. ಇದ್ರ ಜೊತೆಗೆ ಪ್ರಮುಖವಾಗಿ ಯಾವ ರೀತಿ ಅಂತಂತಂದರೆ ಮಖಾನ ಅಂತ ಹೇಳ್ತಾರೆ, ಮಖಾನ ಅಂತ ಸಿಗ್ತದೆ. ಅದರಲ್ಲಿ ಒಂದು ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರ್ತದೆ. ಈ ಒಂದು ಎಲ್ಲ ಒಂದು ಆಹಾರಗಳು, ತರಕಾರಿಗಳು, ಡ್ರೈ ಫ್ರೂಟ್ಸ್ಗಳು, ಇದನ್ನೆಲ್ಲ ನೀವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಊಟದಲ್ಲಿ ಒಂದು ತರಕಾರಿ ಪಲ್ಯ, ಒಂದು ಸೊಪ್ಪಿನ ಪಲ್ಯ ಹಾಗೂ ಈ ಒಂದು ಕಾಳು ಬೇಳೆಗಳಲ್ಲೂ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರ್ತದೆ. ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ, ಹಾಲಲ್ಲಿ ಮಾತ್ರ ಇರ್ತದೆ ಅಂತ ಅಂದ್ಕೊಂಡಿರ್ತಾರೆ. ಹಾಲಲ್ಲಿ ಮಾತ್ರ ಅಲ್ಲ, ಹಾಲಿನ ಜೊತೆಗೆ ಈ ಒಂದು ನಾನು ಹೇಳ್ತಿರೋ ಒಂದು ಆಹಾರ ಪದಾರ್ಥಗಳಲ್ಲೂ ಕ್ಯಾಲ್ಶಿಯಂ ಹೆಚ್ಚಾಗಿರ್ತದೆ. ಪ್ರಮುಖವಾಗಿ ಜನಗಳಲ್ಲಿ ಒಂದು
ತಪ್ಪು ಕಲ್ಪನೆ ಇದೆ. ಏನಪ್ಪ ಅಂತಂದರೆ ಪ್ರಮುಖವಾಗಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತಗೊಂಡ್ರೆ, ಕ್ಯಾಲ್ಶಿಯಂನ ಜಾಸ್ತಿ ತಗೊಂಡ್ಬಿಟ್ರೆ ನಮಗೆ ಕಿಡ್ನಿ ಸ್ಟೋನ್ ಆಗುತ್ತೆ, ತೂಕ ಜಾಸ್ತಿ ಆಗ್ತೀವಿ ಅಂತ. ಇದು ಶುದ್ಧ ಸುಳ್ಳು. ಯಾವುದೇ ಕಾರಣಕ್ಕೂ ಕ್ಯಾಲ್ಶಿಯಂನ ಜಾಸ್ತಿ ತಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ ಆಗೋದಿಲ್ಲ ಹಾಗೂ ತೂಕ ಹೆಚ್ಚಾಗೋದಿಲ್ಲ. ಆದ್ದರಿಂದ ಪ್ರಮುಖವಾಗಿ ಕ್ಯಾಲ್ಶಿಯಮ್ನ ಯಾರು ತಗೋಬೇಕು ಅಂತಂದರೆ ಥೈರಾಯ್ಡ್ ಗ್ಲ್ಯಾಂಡ್ ತೆಗೆದಿರೋರು ಅಂತಂತಂದರೆ ಥೈರಾಯ್ಡೆಕ್ಟಮಿ ಏನು ಪ್ರಮುಖವಾದ ಒಂದು ಹಾರ್ಮೋನ್ ಇದೆ, ಆ ಥೈರಾಯ್ಡ್ ಗ್ಲ್ಯಾಂಡನ್ನು ಒಬ್ಬೊಬ್ಬರಿಗೆ ಆಪ್ರೇಷನ್ ಮಾಡಿ ತೆಗೆದಿರ್ತಾರೆ. ಆಫ್ಟರ್ ಥೈರಾಯ್ಡೆಕ್ಟಮಿ ಆಪ್ರೇಷನ್ ಆದಮೇಲೆ ಪ್ರತಿಯೊಬ್ಬರು ಪ್ರತಿನಿತ್ಯ ಥೈರಾಯ್ಡ್ ಮಾತ್ರೆ ಜೊತೆಗೆ ಕ್ಯಾಲ್ಶಿಯಂ ಮಾತ್ರೆ ಅಗತ್ಯವಾಗಿ ಸೇವನೆ ಮಾಡಲೇಬೇಕು. ಯಾಕೆ ಅಂತಂದರೆ ಈ ಥೈರಾಯ್ಡಲ್ಲಿ ಪ್ಯಾರಾಥೈರಾಯ್ಡ್ಗಳಲ್ಲಿ ಪ್ಯಾರಾಥಾರ್ಮೋನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಅದು ಉತ್ಪತ್ತಿ ಆಗೋಕ್ಕೆ ಪ್ರಮುಖ ಪಾತ್ರ ಕ್ಯಾಲ್ಶಿಯಂ ಅದರಲ್ಲಿ ಇರ್ತದೆ. ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಯಾವ ರೀತಿಯ ಒಂದು ಆಹಾರಗಳು, ತರಕಾರಿಗಳು, ಕಾಳು ಬೇಳೆಗಳು, ಹಾಲಿನ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಕ್ಯಾಲ್ಶಿಯಂನ ಕೊರತೆಯನ್ನು ನೀಗಿಸ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲದರ ಜೊತೆಗೆ ನಮ್ಮ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ಪ್ರಮುಖವಾದ ಒಂದು ಅಂಶ ಅಂತಂತಂದರೆ ತಾಂಬೂಲ ಸೇವನೆ ಅಂತಂದು ಆಚಾರ್ಯ ಚರಕ ಸುಶ್ರುತ ವಾಗ್ಭಟಾಚಾರ್ಯಗಳು ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ತಾಂಬೂಲ ಸೇವನೆ ಬಗ್ಗೆ ಹೇಳಿದ್ದಾರೆ. ಈ ತಾಂಬೂಲ ಸೇವನೆ ಅಂತಂದರೆ ವೀಳ್ಯದೆಲೆ, ಅಡಿಕೆ, ಸುಣ್ಣ. ಈ ವೀಳ್ಯದೆಲೆ, ಅಡಿಕೆ, ಈ ಸುಣ್ಣ ಅಂತಂದರೆ ಡೈರೆಕ್ಟ್ ಕ್ಯಾಲ್ಶಿಯಂ. ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು, ನಮ್ಮ ಅಜ್ಜಿ, ತಾತ, ಮುತ್ತಜ್ಜಿ ಅವರೆಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ ಪ್ರತಿನಿತ್ಯ ಊಟ ಆದಮೇಲಿಂದ ವೀಳ್ಯದೆಲೆ ಹಾಕ್ಕೊಳ್ಳೋದ್ರಿಂದ ಎಷ್ಟು ಒಂದು ನಮ್ಮ ಆರೋಗ್ಯ ಕಾಪಾಡುತ್ತೆ ಅಂತಂದರೆ ಪ್ರಮುಖವಾಗಿ ಮೊದಲನೇದಾಗಿ ಬಾಯಿಯ ಒಂದು ಶುಚಿತ್ವ, ದುರ್ವಾಸನೆಯನ್ನು ಕಡಿಮೆ ಮಾಡ್ತದೆ. ಹಲ್ಲು ಹಾಗೂ ಹಲ್ಲಿನ ದವಡೆಗಳಿಗೆ ಹಾಗೂ ಒಸಡುಗಳಿಗೆ ಈ ಎಲ್ಲದಕ್ಕೂ ಒಂದು ಶಕ್ತಿ ಕೊಡ್ತದೆ. ಬಾಯಿನ ದುರ್ವಾಸನೆ ಕಮ್ಮಿ ಮಾಡ್ತದೆ. ಮೌತ್ ಹೈಜೀನ ಕ್ಲಿಯರ್ ಮಾಡ್ತದೆ. ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗ್ತದೆ. ಇದರೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ನಮಗೆ ಒಂದು ಕ್ಯಾಲ್ಶಿಯಂ ಕೊರತೆನ ಕಮ್ಮಿ ಮಾಡ್ತದೆ. ಮೂಳೆಗೆ ಶಕ್ತಿ ಬರ್ತದೆ. ನೋಡಿ, ಹಿಂದಿನ ಕಾಲದಲ್ಲಿ ಹಳ್ಳಿ ಕಡೆ ಇರ್ಬೋದು, ಸೊಂಟಕ್ಕೆ ಅವರು ಈ ಒಂದು ಅಡಿಕೆ ಚೀಲನೇ ಇಟ್ಕೊಂಡಿರೋರು, ಅವ್ರು ಯಾವಾಗಲೂ ಹಲ್ಲು ನೋವು ಅಂತಂದ್ರೆ ಹಾಕ್ಕೊಳ್ಳೋರು. ಅವರಿಗೆ ಆದರೆ ಪ್ರಮುಖವಾಗಿ ಈಗ ಒಂದು ವೀಳ್ಯದೆಲೆ, ಅಡಿಕೆ, ಸುಣ್ಣದ ಜೊತೆಗೆ ಯಾವುದೇ ರೀತಿ ತಂಬಾಕು ಬಳಸಬಾರ್ದು. ತಂಬಾಕು, ಹೊಗೆ ಸೊಪ್ಪು ಇದನ್ನು ಬಳಸ್ದಲೇ ಬರೀ ಒಂದು ಪ್ರತಿನಿತ್ಯ ಊಟ ಆದಮೇಲಿಂದ ಒಂದು ವೀಳ್ಯದೆಲೆ ತಾಂಬೂಲ ಸೇವನೆ ಮಾಡೋದ್ರಿಂದ ಕ್ಯಾಲ್ಶಿಯಂ ಹೆಚ್ಚಾಗ್ತದೆ. ಮೂಳೆಗಳ ತೊಂದರೆ ಬರೋದಿಲ್ಲ. ಮೂಳೆ ಸವೆತ, ಮೂಳೆ ಆಸ್ಟಿಯೋಪೋರೋಸಿಸ್ ಅಂತ ಏನು ಹೇಳ್ತಾರೆ, ಮೂಳೆ ಟೊಳ್ಳಾಗೋದು, ಮೂಳೆ ಡೊಂಕಾಗೋದು ಅವೆಲ್ಲದೂ ಕಡಿಮೆ ಆಗ್ತದೆ. ಹಾಗೂ ಪ್ರಮುಖವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ. ಬಾಯಿ ದುರ್ವಾಸನೆ ಕಮ್ಮಿ ಆಗ್ತದೆ. ಹಲ್ಲಿನ ಆರೋಗ್ಯ ಕಾಪಾಡುವಲ್ಲಿ, ಒಸಡಿನ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಆದ್ದರಿಂದ ನಾವು ಪೂರ್ವಜರು ಏನು ಹೇಳಿದ್ದಾರೆ ಅದನ್ನು ಒಂದು ಫಾಲೋ ಮಾಡಿಕೊಂಡು ನಾವು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಪ್ರತಿನಿತ್ಯ ಊಟ ಆದಮೇಲಿಂದ ಆರೋಗ್ಯ ಒಂದು ಕಾಪಾಡಿಕೊಳ್ಳಲು, ಜೀರ್ಣ ಮಾಡಿಕೊಳ್ಳಲು ಈ ತಾಂಬೂಲ ಸೇವನೆ ಬಹುಮುಖ್ಯ ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.